ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಂದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ನ ನೋಡ್ಕೊಂಡು ಬರೋಣ. ಏನೇನು ನಡೀತಾ ಇದೆ ಕ್ರಿಕೆಟಿಂಗ್ ವರ್ಲ್ಡಲ್ಲಿ ಮತ್ತು IPL ವರ್ಲ್ಡಲ್ಲಿ ಅಂದ್ಕೊಂಡು. ನಂಬರ್ ಒನ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, SRH ಮತ್ತು CSK ಮ್ಯಾನೇಜ್ಮೆಂಟ್ ಒಂದು ಅಫಿಷಿಯಲ್ ಆಗಿ ಒಂದು ಹೇಳ್ಕೊಂಡಿದ್ದಾರೆ, ನಮಗೆ RCB ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ಸೀಸನಲ್ಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಬಾಟಮ್ ಆಫ್ ದ ಟೇಬಲ್ ಇದ್ದಂಥ RCB ಬೌನ್ಸ್ ಬ್ಯಾಕ್ ಮಾಡಿ 6 ಮ್ಯಾಚನ್ನು ಗೆದ್ದು ಒಂದು ಪ್ಲೇ ಆಫ್ನ ರೀಚ್ ಆಗ್ತಾರೆ. ಅದೇ ಥರ ಅಫ್ಕೋರ್ಸ್ ನಾವು ಕೂಡ ಬಾಟಮ್ ಆಫ್ ದ ಟೇಬಲ್ ಇದ್ದೀವಿ. ಅದೇ ಥರ ಇನ್ಸ್ಪಿರೇಷನ್ ತಗೊಂಡು ನಾವು RCBನ ಇನ್ಸ್ಪಿರೇಷನ್ ಆಗಿ ತಗೊಂಡು 6 ಮ್ಯಾಚನ್ನ ಗೆದ್ದು ಒಂದು ಪ್ಲೇ ಆಫ್ನ ರೀಚ್ ಆಗ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ. ಇದನ್ನು ಹೇಳ್ಕೊಂಡಿರೋದು ಮತ್ತು SRH ಮತ್ತು CSK ಒಂದು ಮ್ಯಾನೇಜ್ಮೆಂಟ್ನ ಕೋಚ್ ಅಂತ ಹೇಳ್ಬೋದು. ನಂಬರ್ 2 ಅಪ್ಡೇಟ್ CSK ಬಗ್ಗೆ. CSK 90% ಔಟ್ ಆಫ್ ದ ಟೂರ್ನಿಮೆಂಟ್ ಮಗ. ನೆನ್ನೆ SRH ಮೇಲೆ ಮ್ಯಾಚ್ ಇತ್ತು. ನೆನ್ನೆ ಹೋಮ್ ಗ್ರೌಂಡಲ್ಲಿ ಚೆನ್ನೈಲೇ ಮ್ಯಾಚ್ ಇತ್ತು SRH ಮೇಲೆ. ಅದನ್ನು ಕೂಡ CSK ಅವರು ಒಂದು ಸೋತಿದ್ದಾರೆ. ಆಡಿರೋ 9 ಮ್ಯಾಚಲ್ಲಿ 2 ಮ್ಯಾಚನ್ನು ಗೆದ್ದಿದ್ದಾರೆ. CSKಗೆ ಇನ್ನು 5 ಮ್ಯಾಚ್ ಇದ್ದಾವೆ. 5 ಮ್ಯಾಚ್ಗೆ 5 ಔಟ್ ಆಫ್ 5 ಗೆದ್ದರೂ ಕೂಡ ಅವರಿಗೆ ಒಂದು ಮಿರಾಕಲ್ ಆಗಬೇಕು. ಅವಾಗ ಮಾತ್ರ ಒಂದು ಪ್ಲೇ ಆಫ್ ಹೋಗ್ಬೋದು CSK ಅವರು. ಇದೆಲ್ಲ ನಡೀತಾನೆ ಇರೋ ಮಾತು ಅಂತ ನೀವು ಹೇಳ್ಬೋದು. CSK ಫ್ಯಾನ್ಸ್ಗಳು ಲಾಲಿಪಾಪ್ ಇಟ್ಕೊಂಡು ಚೀಪ್ಕೊಂಡು ಮನಿಕೋಬೇಕು ಅಷ್ಟೇ. ಇನ್ಮೇಲೆ ಜಾಸ್ತಿ ಮಾತಾಡೋಂಗಿಲ್ಲ ಪ್ಲೇ ಆಫ್ ಬಗ್ಗೆ. ನಂಬರ್ 3 ಅಪ್ಡೇಟ್. ICCಗೆ BCCI ಒಂದು ಪತ್ರನ ಬರೆದಿದೆಯಂತೆ. ಏನಪ್ಪ ಅಂತ ಹೇಳಿದ್ರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಟೂರ್ನಿಯಲ್ಲಿ ಅಂದರೆ ICC ಟೂರ್ನಿಯಲ್ಲಿ ಆಗಿರ್ಬೋದು ಅಥವಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಗಿರ್ಬೋದು, ಇನ್ನು ಮುಂದೆ ಇಂಡಿಯಾ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ವಿರುದ್ಧ ಮ್ಯಾಚಸ್ಗಳನ್ನ ಆಡಲ್ಲ, ಕ್ರಿಕೆಟ್ ಮ್ಯಾಚಸ್ಗಳನ್ನ ಆಡಲ್ಲ. ಇದಕ್ಕೆಲ್ಲ ರೀಸನ್ ಒಂದೇ. ಮೊನ್ನೆ ಆದಂತಹ ಪೆಹಲ್ಗಾಮ್ ಅಟ್ಯಾಕ್, ಕಾಶ್ಮೀರದಲ್ಲಿ ಆದಂತಹ ಒಂದು ಟೆರರಿಸ್ಟ್ ಅಟ್ಯಾಕಿಂದ ಇಂಡಿಯನ್ಸು ಸುಮಾರು ಜನ ಪ್ರಾಣನ ಕಳ್ಕೊಳ್ತಾರೆ. ಇದನ್ನು ರೀಸನ್ ಆಗಿ ಇಟ್ಕೊಂಡು ಇಂಡಿಯಾ ಅಂದರೆ BCCI ಒಂದು ICCಗೆ ಒಂದು ಪತ್ರನ ಬರೆದಿದೆ. ಇವ್ರ ಸವಾಸ ಸಾಕು ಗುರು, ನಾವು ಇವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಇವ್ರ ಮುಖಗಳು ನೋಡೋಕ್ಕೂ ಇಷ್ಟ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಇವ್ರ ಮುಂದೆ ಅಂದರೆ ಇವ್ರ ಅಗೇನೆಸ್ಟ್ ನಾವು ಕ್ರಿಕೆಟ್ ಆಡಲ್ಲ ಅಂತ ಒಂದು ಪತ್ರನ ಬರೆದಿದೆಯಂತೆ.